ಸರ್, ನಮ್ಮ ಬೇಡಿಕೆ ಅಂತ ಹೇಳಿದ್ರೆ ಕರ್ನಾಟಕದೊಳಗಡೆ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಅಂತಕ್ಕಂಥದ್ದು ಬಹಳ ಪ್ರತ್ಯೇಕವಾಗಿರುವಂತಹ ಒಂದು ವಿಶೇಷವಾಗಿರತಕ್ಕಂತ ಇಲಾಖೆ. ಯಾಕೆ ಅಂತ ಹೇಳಿದ್ರೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಆಮೇಲೆ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಹಂತ ಹಂತವಾಗಿ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಲವಾರು ವರ್ಷಗಳಿಂದ ಕರ್ನಾಟಕದೊಳಗಡೆ ಪ್ರತ್ಯೇಕವಾಗಿರ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಅದ್ರ ಪ್ರಕಾರವಾಗಿನೇ ಎಲ್ಲ ಉಪನ್ಯಾಸಕರುಗಳನ್ನು ಕೂಡ ಇಲ್ಲಿ ನೇಮಕ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ನಾವೆಲ್ಲ ನೇಮಕ ಆಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಗುಣವಾಗಿನೇ ನಾವು ಉಪನ್ಯಾಸಕರಾಗಬೇಕು ಅನ್ನೋ ಕಾರಣಕ್ಕಾಗಿನೇ ಇಲ್ಲಿ ಬಂದು ಅಪಾಯಿಂಟ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು. ಈಗ ಸರ್ಕಾರ ಏನಂದ್ರೆ ಅಧಿಸೂಚನೆ ಮಾಡತಕ್ಕಂಥದ್ದು ಏನಂದ್ರೆ ಹೈಸ್ಕೂಲ್ಗೂ ಪಾಠ ಮಾಡಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಈಗ ಅದಕ್ಕೋಸ್ಕರವಾಗಿ ಅಧಿಸೂಚನೆ ಕೂಡ ಮಾಡುವಂತದ್ದು ಇವತ್ತು ಆಗಿದೆ. ಹಾಗಾಗಿ ನಾವು ಇದಕ್ಕೆಲ್ಲ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದೀವಿ. ನಾವು ಪಾಠ ಮಾಡಕ್ಕಿಲ್ಲ ಅಂತ ಇಲ್ಲ, ಆದ್ರೆ ಇಡೀ ಇವತ್ತು ಏನು C&R ವ್ಯವಸ್ಥೆ ಬದಲಾವಣೆ ಆಗದೇನೆ ಹೊರತು ಈ ಪ್ರಮೋಷನ್ ಸಿಸ್ಟಮ್ ಹೆಂಗಂತನೂ ಗೊತ್ತಿಲ್ಲ, ಹಾಗೇನೆ ನಮ್ಮ ವರ್ಕ್ ಲೋಡ್ ಸಿಸ್ಟಮ್ ಏನಂತನೂ ಗೊತ್ತಿಲ್ಲ, ಹಾಗೇನೆ ನಮ್ಮ ಏನು ಪಾಠ ಮಾಡ್ತಕ್ಕಂತಹ ಒಂದು ಸಮಯ ಅವಧಿಗಳ ಕೂಡ ಎಲ್ಲ ವ್ಯತ್ಯಾಸ ಇದೆ. ಹಾಗಾಗಿ ಸರ್ಕಾರ ಈಗಾಗಲೇ KPSC ಶಾಲೆಗಳನ್ನ ಪ್ರಾರಂಭ ಮಾಡಿದೆ ಇಡೀ ರಾಜ್ಯಾದ್ಯಂತ. ಆ KPSC ಶಾಲೆಗಳ ವಿಚಾರ ನೋಡಿದಾಗ ಅಲ್ಲಿ ಈಗ ಯಾರು ನಡೆಸಬೇಕು ಅನ್ನೋದೇ ಗೊಂದಲ ಆಗಿದೆ. ಅಲ್ಲಿ PU ಪ್ರಿನ್ಸಿಪಲ್ ನಡೆಸಬೇಕು ಅಥವಾ ಅಲ್ಲಿರ್ತಕ್ಕಂಥ HM ನಡೆಸಬೇಕು, ಯಾರು ನಡೆಸಬೇಕು ಅಂತಕ್ಕಂಥ ಗೊಂದಲ ಇದೆ ಅಲ್ಲಿ. ಆದ್ರೆ ಸರ್ಕಾರದೊಳಗಡೆ ಈ ರೀತಿ ನಿರ್ಣಯ ತಗೋಬೇಕಾದಾಗ ಎಲ್ಲ ಇಲಾಖೆಗಳ ವಿಶ್ವಾಸ ತಗೊಂಡು ಆ ನಂತರ ಏನು ಬದಲಾವಣೆಗಳು ಮಾಡಬೇಕಾಗಿದೆ ಅದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿರ್ಣಯ ತಗೊಂಡಿದ್ರೆ ಒಳ್ಳೇದಾಗ್ತಾ ಇತ್ತು ಅಂತ ನಮ್ಮ ಅಭಿಪ್ರಾಯ. ಆದ್ರೆ ಯಾವುದನ್ನು ಕೇಳ್ದೇನೆ ಏನೂ ಮಾಡ್ದೇನೆ ಏಕಾಏಕಿ ನಿರ್ಣಯ ತಗೊಂಡು ನಮ್ಮನ್ನ ಈಗ ನೀವು ಹೈಸ್ಕೂಲ್ಗೆ ಪಾಠ ಮಾಡಿ ಅನ್ನೋಂತ ಮಟ್ಟಕ್ಕೆ ಇವತ್ತು ಸರ್ಕಾರದಲ್ಲಿ ಅದು ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವೆಲ್ಲರೂ ಕೂಡ ಮುಷ್ಕರ ಮಾಡ್ತಾ ಇದೀವಿ, ಸರ್ಕಾರನ ಒತ್ತಾಯ ಮಾಡ್ತೀವಿ. ಇದ್ರ ಮುಖಾಂತರವಾಗಿ ಎಲ್ಲರಿಗೂ ಕೂಡ ನಮ್ಗೆ ಈ ಶಿಕ್ಷಣದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ದೇಶಕ್ಕೆ ಮಾದರಿಯಾಗಿರುವಂತಹ ಒಂದು ವ್ಯವಸ್ಥೆ ಇತ್ತು. ಅದಕ್ಕೋಸ್ಕರವಾಗಿ ಇದನ್ನು ಮುಂದುವರಿಸಬೇಕು ಮತ್ತೆ ನಾವು ಎಲ್ಲರೂ ಕೂಡ ಒಂದು ರೀತಿಯ ನ್ಯಾಯ ಕೊಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ. ಹಾಗಾಗಿ ಇಲ್ಲಿಯ ಒಂದು ಏನು C&R ವ್ಯವಸ್ಥೆ ಇರ್ಬೋದು, ಪ್ರಮೋಷನ್ ಸ್ಟ್ರಕ್ಚರ್ ಇರ್ಬೋದು, ಆನಂತರ ನಾವು ಮಾಡ್ತಕ್ಕಂಥ ಒಂದು ಪಾಠ ಬೋಧನೆಗಳು ಮಾಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ, ಅದ್ಭುತವಾಗಿದೆ. ಇದನ್ನ ಕಳಿಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಅಭಿಪ್ರಾಯ. ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿವಿ. ಸರ್ಕಾರಕ್ಕೆ ಈ ಮೂಲಕ ನಾವೆಲ್ಲರೂ ಕೂಡ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಎಲ್ಲರೂ ಕೂಡ ರಾಜ್ಯಾದ್ಯಂತ ನಾವು ಇದ್ರ ಬಗ್ಗೆ ಒತ್ತಾಯ ಮಾಡ್ತೀವಿ. ಇನ್ನೊಂದು ವಿಷಯ, ಸರ್, ಸರ್ಕಾರದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಹೈಸ್ಕೂಲ್ ಅನ್ನ ಬಹಳಷ್ಟು ಶಾಲೆಗಳನ್ನ ಸಂಖ್ಯೆ ಕಡಿಮೆ ಇರತಕ್ಕಂಥ ಶಾಲೆಗಳನ್ನ ಮುಚ್ಚಬೇಕು, ಹಾಗೇನೆ ಪದವಿ ಪೂರ್ವ ಕಾಲೇಜುಗಳನ್ನು ಕೂಡ ಸಂಖ್ಯೆ ಕಡಿಮೆ ಇರತಕ್ಕಂಥ ಮುಚ್ಚಬೇಕು. ಆ ನಂತರ ಹೈಸ್ಕೂಲು ಮತ್ತು PU ಕಾಲೇಜುಗಳನ್ನ KPS ಮಾದರಿಯಲ್ಲಿ ಮರ್ಜ್ ಮಾಡಿ ಒಂದ್ ಕಡೆ ಮಾಡಬೇಕು. ಅದ್ರ ಮುಖಾಂತರವಾಗಿ ಅಲ್ಲಿ ತುಂಬುವಂತ ಹುದ್ದೆಗಳನ್ನ ಕಡಿಮೆ ಮಾಡಬೇಕು ಅಂತ ಕೂಡ ಸರ್ಕಾರ ಒಂದ್ ಕಡೆ ಯೋಚನೆ ಮಾಡುತ್ತೆ. ಇದು ಒಳ್ಳೇದಿರ್ಬೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಒಂದೇ ಅಂದ್ರೆ ಮೂಲವಾಗಿರುವಂತಹ ಒಂದು ವ್ಯವಸ್ಥೆ ಏನಿದೆಯಲ್ಲ, ಆ ಪದವಿ ಪೂರ್ವ ಶಿಕ್ಷಣ ಮಂಡಳಿ ಮತ್ತು ವ್ಯವಸ್ಥೆ ಇಲ್ಲಿ ತನಕ ನಡ್ಕೊಂಡ್ ಬಂದಿದೆಯಲ್ಲ, ತುಂಬಾ ಯಶಸ್ವಿಯಾಗಿ ನಡ್ಕೊಂಡ್ ಬಂದಿದೆ. ಇದಕ್ಕೆ ಒಂದ್ ರೀತಿಯಿಂದ ಎಲ್ಲೋ ಒಂದ್ ಕಡೆ ಧಕ್ಕೆ ಬರುತ್ತೆ ಅಂತಕ್ಕಂಥದ್ದು ಎಲ್ಲರ ಒಂದು ಅಭಿಪ್ರಾಯ ಆಗಿದೆ.